ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವಿಡಿಯೋ HK ಲಿಸ್ಟು ಬಂದಿರುವಂಥದ್ದನ್ನು ನೋಡಿದ್ದೀರಾ, ಪ್ರಾವಿಷನಲ್ ಲಿಸ್ಟು. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಮಾಹಿತಿ ಕೂಡ ಕೊಟ್ಟಿದ್ದೆ. ಬಟ್ ಒಂದು ವಿಶೇಷ ಸೂಚನೆ ಆ ಒಂದು ಲಿಸ್ಟಲ್ಲಿ ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ, ಬಟ್ ಫೈನಲ್ ಆಗಿ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಅದೇನು ಅಂತಂದರೆ KIT ಮತ್ತು ಹೈಕೋರ್ಟ್ ಎರಡರಲ್ಲೂ ಕೂಡ, ಅಂದರೆ KITಯಲ್ಲಿ ಈಗಾಗಲೇ PDO ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ರಿಟ್ ಪಿಟಿಷನ್ ಅಂದರೆ ಕೇಸು ಹಾಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು. ಸೊ ಯಾರೆಲ್ಲ ಈ ಪ್ರಾವಿಷನಲ್ ಆಯ್ಕೆ ಪಟ್ಟಿಯಲ್ಲಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ರ, ಬಟ್ ನಿಮಗೆ ಇದು ಇರಲಿ ಅಂತ ಮಾಹಿತಿಗೋಸ್ಕರ ಹೇಳ್ತಾ ಇರೋದು. ಇದರ ವಿಚಾರವಾಗಿ ಹೈಕೋರ್ಟಲ್ಲಿ ಅಥವಾ KITಯಲ್ಲಿ ಯಾವುದೇ ತೀರ್ಪು ಬಂದರೂ ಕೂಡ ಆ ಅಂತಿಮ ತೀರ್ಪಿಗೆ ಈ ಲಿಸ್ಟು ಒಳಪಟ್ಟಿರುತ್ತದೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಓಕೆನಾ. PDO ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ತುಂಬ ಜನ ಅನ್ಯಾಯವನ್ನು ಅನುಭವಿಸಿದಿರಾ. ಸೊ ಅವರೆಲ್ಲ ನೀವು ಹೋರಾಟ ಮಾಡಿದ್ರಿ, ಕೇಸ್ ಹಾಕ್ಸ್ಕೊಂಡ್ರಿ, ಎಲ್ಲ ಕೂಡ ಆಯಿತು. ಆ್ಯಂಡ್ ಇನ್ನೊಂದು ವಿಚಾರ ಏನಾಯಿತು ಅಂತಂದರೆ, PDO ಇದೆ ಒಂದು ಸೇಮ್ ಆಸ್ ಇಟ್ ಈಸ್. KS ಅಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆ, ಕೇಸು ರೋಸ್ಟರ್ ಅಂದರೆ 56 ಮಾಡಿರೋದ್ರಿಂದ ಅಲ್ಲಿ ಒಂದಿಷ್ಟು ಜನಕ್ಕೆ ಅನ್ಯಾಯ ಆಗುತ್ತೆ, ನಮಗೆ ಕರೆಕ್ಟಾಗಿ ಸೀಟ್ ಸಿಗಲ್ಲ ಅಂತೇಳಿ ಒಂದು ರೋಸ್ಟರ್ ಇದ್ರ ಮೇಲೆ ಕೇಸ್ ಹಾಕಿದ್ರು. ಸೊ ಆಸ್ ಇಟ್ ಈಸ್ ಅದೇ ರೀತಿ PDO ಮೇಲೂ ಕೂಡ ಈಗ ಕೇಸ್ ಇದೆ KITಯಲ್ಲಿ. ಅದೇ ಆದೇಶವನ್ನು ಇಟ್ಕೊಂಡು ಹೋಗಿ ಕೇಸ್ ಹಾಕಿದ್ದಾರೆ. ಹಾಗಾಗಿ ಇದು ನಿಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇರೋದು ಹೊರತು ನಾನು ಮತ್ತೆ ಅವ್ರ ಪರವೋ ಇವ್ರ ಪರವೋ ಕೇಸ್ ಹಾಕೊಂಡಿದ್ದಾರೆ ಅವೇನು ಇಲ್ಲ. ಜಸ್ಟ್ ನಿಮಗೆ ಮಾಹಿತಿಗಿರಲಿ ಅಂತ. ಯಾರೆಲ್ಲ ಈಗ ಸೆಲೆಕ್ಟ್ ಆಗಿದ್ದೀರಾ ನೋಡಿ ಆಸ್ಪಿರೆಂಟ್ಸು, ನಿಮ್ಮ ಗಮನದಲ್ಲಿ ಈ ಅಂಶ ಇರಲಿ. ಅಂಡ್ ಯಾರು ಸೆಲೆಕ್ಟ್ ಆಗಿಲ್ಲ PDO ಪರೀಕ್ಷೆ ಬರೆದಿದ್ರೆ ನಿಮಗೂ ಕೂಡ ಮಾಹಿತಿಗಿರಲಿ ಅಂತೇಳಿ ಈ ವಿಷಯವನ್ನ ಕೇಸ್ ಇರೋದನ್ನ ತಿಳಿಸ್ತಾ ಇರೋದು. ಡೌಟ್ ಇದ್ರೆ ನೀವು ಕೂಡ KPSC ವೆಬ್ಸೈಟ್ಗೆ ಹೋಗಿ HK PDO ಪ್ರಾವಿಷನಲ್ ಲಿಸ್ಟನ್ನು ತೆಗೆದುಬಿಟ್ಟು ಕೊನೆಯದಾಗಿ ಲಾಸ್ಟ್ 97 ಸೆಲೆಕ್ಟೆಡ್ ಮೆಂಬರ್ಸ್ ಆದಮೇಲೆ ಕೆಳಗಡೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಅದನ್ನು ತಿಳಿಸಿದ್ದೀನಿ, ಬಟ್ ಅದು ಕೆಲವರಿಗೆ ಸರಿಯಾಗಿ ಗಮನಕ್ಕೆ ಬಂದಿರಲ್ಲ. ಹಾಗಾಗಿ ಇನ್ನೊಂದ್ಸಲ ತಿಳಿಸ್ತಾ ಇದ್ದೇನೆ. CTIದು ಕೂಡ ಇದೇ ರೀತಿ ಕೇಸನ್ನು ಹಾಕೊಂಡಿದ್ದಾರೆ, PDOದು ಕೂಡ ಹಾಕಿದ್ದಾರೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಕಾರಣ. KS ಏನಾಯಿತು, KITಯಲ್ಲಿ ಆದೇಶ ಕೊಟ್ಟಿದ್ದಾರೆ, ಅದೇ ರೀತಿ ಇದನ್ನು ಕೂಡ ಕೇಸ್ ಹಾಕಿದ್ದಾರೆ. ಹಾಗಾಗಿ ಅದರಿಂದ ತೊಂದರೆ ಆಗುತ್ತಾ ಬಿಡುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ನಾಳೆ ಅದಿನ್ನೂ ಹಿಯರಿಂಗ್ ನಡೀತಾ ಇದೆ, ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನು ಅಂತಿಮ ಆಯ್ಕೆ ಪಟ್ಟಿ ಬಿಡೋದಿದೆ, ಇನ್ನು ಆಯ್ಕೆ ಪಟ್ಟಿ ಆದಮೇಲೆ ಸಿಂಧುತ್ವ, ಆಮೇಲೆ ಪ್ರೊಸೆಸ್, ಇನ್ನೂ 6 to 7 ಮಂತ್ KPSC ಅವರು ಇನ್ನು ತೆಗೆದುಕೊಂಡು ಹೋಗೇ ಹೋಗ್ತಾರೆ. ನಿಮ್ಗೆ ಗೊತ್ತು CT ಇದು ಯಾವಾಗ ಬಿಟ್ಟಿದ್ರು ಲಿಸ್ಟು, ಇನ್ನೂ ಕೂಡ ಜಾಯ್ನಿಂಗ್ ಆಗಿಲ್ಲ. ಹಾಗಾಗಿ ತುಂಬ ಡಿಲೇ ಆಗುತ್ತೆ. ಈ ವಿಷಯದಲ್ಲಿ ಈ ರೀತಿಯಾದಂಥ ಒಂದು ತೊಡಕಿದೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದೀನಿ ಅಷ್ಟೇ. ಮತ್ತೆ ಯಾರು ಅನ್ಯತಾ ಭಾವಿಸಕ್ಕೆ ಹೋಗ್ಬೇಡಿ, ಅಮರ್ ಸರಿಯಾಗಿ ಈ ವಿಷಯ ಹಿಂಗೆ ಹೇಳ್ತದೆ ಅಂತ ಅದೊಂದು ಮಾಹಿತಿ ಇದೆ. ಸೊ ಯಾರು ನೋಡಿರ್ತೀರ, ಕೆಲವರು ಸೂಕ್ಷ್ಮವಾಗಿ ಗಮನಿಸಿರ್ತೀರ, ಕೆಲವರು ಗಮನಿಸಿರೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು. BBMPದು ಕೂಡ ಲಿಸ್ಟ್ ಒಂದಿತ್ತಲ್ಲ, ಅದಕ್ಕೂ ಕೂಡ ಕೇಸ್ ಹಾಕಿ ಮೊನ್ನೆ ಸ್ಟೇ ಆಗಿರೋದು ನಿಮ್ಗೆ ಗೊತ್ತಿದೆ. ಸೊ ಇದು ನಾರ್ಮಲ್ ಆಗಿ ಹಿಂಗೆ ಆಗಿದೆ. ಹಾಗಾಗಿ ಯಾರು ಆಯ್ಕೆ ಆಗಿದ್ರ ಸದ್ಯಕ್ಕಂತೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಅವರು ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ನಾಳೆ ಏನೇ ತೀರ್ಪು ಬಂದರೂ ಕೂಡ ಒಂದು ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಬಿಟ್ಟೆ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ KPSC ಅವ್ರು ಮಾಡುವಂಥ ಬರೀ ಇದೇ ಕೆಲಸ. ಈ ರೀತಿ ಅವ್ರಿಗೆ ಗೊತ್ತಿದೆ, ನಾರ್ಮಲ್ ಆಗಿ ಪ್ರತಿ ಬಾರಿ ಕೂಡ ಏನಾದರೂ ಒಂದು ಎಡವಟ್ಟು ಮಾಡ್ತಾರೆ, ಆಮೇಲೆ ಅದು ಕೋರ್ಟ್ ಗೀಟ್ ಅಲಿಯುವಂಗೆ ಮಾಡ್ತಾರೆ, ಆಸ್ಪಿರೆಂಟ್ಸ್ಗಳು ಕೇಸ್ ಹಾಕೋತಾರೆ. ಇದೆಲ್ಲ ಕಾಮನ್ ಆಗಿದೆ. ಬಟ್ ನಿಜವಾಗ್ಲೂ ಇದರಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂಥವ್ರು ಕೂಡ ತುಂಬ ಸಮಸ್ಯೆಯನ್ನು ಅನುಭವಿಸುವಂಥದ್ದಾಗುತ್ತೆ. ಅಪ್ರಾಮಾಣಿಕವಾಗಿ ಆಯ್ಕೆ ಆಗೋದಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ, ಅವ್ರ ಹೊಟ್ಟೆಗೆ ಅನ್ನ ತಿನ್ನಲ್ಲ ಅಂತ ಹೇಳ್ಬೋದು ಅಷ್ಟೇ, ಬೇರೆ ಏನು ಹೇಳೋಕ್ಕಾಗುತ್ತೆ. ದುಡ್ಡು ಕೊಟ್ಟು ಇನ್ನೇನೋ ಮಾರ್ಗದ ಮೂಲಕ ಆಯ್ಕೆ ಆಗ್ತಾರೆ ಅಂದರೆ ಅವ್ರ ಹೊಟ್ಟೆಗೆ ಅನ್ನ ತಿನ್ನಲ್ಲ, ಸಗಣಿ ಅಥವಾ ಬೇರೆ ತಿಂತಾರೆ ಅಂತ ತಿಳ್ಕೊಬೋದು. ಬಟ್ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರಿಗೂ ಕೂಡ ಇದ್ರಲ್ಲಿ ಸಮಸ್ಯೆ ಆಗುತ್ತೆ. ಸೊ ಇನ್ನೊಂದ್ಸಲ ಲಿಸ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫೈನಲ್ ಅಲ್ಲಿ ಅದು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು.